ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಗಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ ಪುಟ 346. ಆದರೆ ಈ ಸಂದರ್ಭದಲ್ಲಿ ನಾವು ಚರ್ಚುಗಳು ಎಂದು ವ್ಯರ್ಥವಾಗಿ ಊಹಿಸುವ ಕೆಲವು ಪ್ರಾಮಾಣಿಕ ಆದರೆ ಸಂಪೂರ್ಣವಾಗಿ ಅಪ್ರಾಯೋಗಿಕವಾದ ಆತ್ಮಗಳನ್ನು ಪ್ರಸ್ತಾಪಿಸಲು ಮರೆಯಬಾರದು. ಪರಿಸ್ಥಿತಿಯ ಬಗ್ಗೆ ಎಚ್ಚರಗೊಂಡರೆ ಮುಂಬರುವ ಸಾಮಾಜಿಕ ವಿಪತ್ತನ್ನು ತಪ್ಪಿಸಬಹುದು, ಸಮಾಜವನ್ನು ಕ್ರಾಂತಿಗೊಳಿಸಬಹುದು ಮತ್ತು ಹೊಸದಾದ ಉತ್ತಮವಾದ ಆಧಾರದ ಮೇಲೆ ಅದನ್ನು ಮರುಸ್ಥಾಪಿಸಬಹುದು. ಅವರು ಹೇಳುವುದು ಚರ್ಚ್ಗಳನ್ನು ಮಾತ್ರ ಜಾಗೃತಗೊಳಿಸಬಹುದಾದರೆ ಅವರು ಕ್ರಿಸ್ತನಿಗಾಗಿ ಜಗತ್ತನ್ನು ವಶಪಡಿಸಿಕೊಳ್ಳಬಹುದು ಮತ್ತು ದೇವರಿಗಾಗಿ ಪ್ರೀತಿ ಮತ್ತು ನಿಷ್ಠೆ ಹಾಗೂ ಸಹವರ್ತಿಗಳಿಗೆ ಸಮಾನವಾದ ಪ್ರೀತಿಯ ಆಧಾರದ ಮೇಲೆ ಸ್ವತಃ ದೇವರ ರಾಜ್ಯವನ್ನು ಸ್ಥಾಪಿಸಬಹುದು. ಅವರಲ್ಲಿ ಕೆಲವರು ಇದನ್ನು ಚರ್ಚುಗಳಲ್ಲಿ ಕ್ರಿಸ್ತನ ಎರಡನೆಯ ಬರುವಿಕೆಯ ಕ್ರಿಸ್ತನ ಆತ್ಮ ಎಂದು ಹೇಳಿಕೊಳ್ಳುತ್ತಾರೆ. ಈ ಸಿದ್ಧಾಂತವು ಎಷ್ಟು ಹತಾಶೆಯುಳ್ಳ ಅಪ್ರಾಯೋಗಿಕವಾಗಿದೆ ಎಂಬುದನ್ನು ಗಣನೆಗೆ ಬಾರದಂತೆ ಸೂಚಿಸಬಹುದಾಗಿದೆ. ಅವರು ಅದರ ಶಕ್ತಿ ಎಂದು ಪರಿಗಣಿಸುವುದು ನಿಜವಾಗಿಯೂ ಅದರ ದೌರ್ಬಲ್ಯಗಳ ಅಂಕಿ ಅಂಶಗಳು. ಅವರ ಸಂಖ್ಯೆ 300 ಮಿಲಿಯನ್ ಕ್ರೈಸ್ತರು ಹೇಳುತ್ತಾರೆ ಎಂತಹ ಪ್ರಭಾವ. ನಾವು ಅದೇ ಅಂಕಿ ಅಂಶಗಳನ್ನು ನೋಡಿ ಎಂತಹ ದೌರ್ಬಲ್ಯ ಎಂದು ಹೇಳುತ್ತೇವೆ. ಈ ಅಪಾರ ಸಂಖ್ಯೆಯು ಸಂತರದ್ದಾಗಿದ್ದರೆ, ಪ್ರೀತಿಯಿಂದ ಚಾಲನೆಗೊಂಡು ನಿಯಂತ್ರಿಸಿದರೆ ಇಂತಹ ವಾದದ ಹಿಂದೆ ನಿಜವಾಗಿಯೂ ಪ್ರಭಾವ ಶಕ್ತಿ ಇರುತ್ತದೆ ಮತ್ತು ಇವುಗಳನ್ನು ನಿಜವಾದ ಪರಿಸ್ಥಿತಿಗೆ ಜಾಗೃತಗೊಳಿಸಿದರೆ ಅವರ ಸಮಾಜವನ್ನು ಒಂದೇ ಬಾರಿಗೆ ಸಂಪೂರ್ಣವಾಗಿ ಬದಲಾವಣೆಗೆ ತರಬಹುದು ಎಂದು ಹೇಳುವುದು ಸಂಪೂರ್ಣವಾಗಿ ತೋರುತ್ತದೆ. ಆದರೆ ಅಯ್ಯೋ, ಹಣಜಿ ಮತ್ತು ಹೊಟ್ಟು ಮೇಲುಗೈ ಸಾಧಿಸುತ್ತದೆ ಮತ್ತು ಗೋಧಿ ವರ್ಗವು ಚಿಕ್ಕದಾಗಿದೆ. ಮಹಾಕುರುಬನು ಘೋಷಿಸುವಂತೆ ಅವನದು ಕೇವಲ ಚಿಕ್ಕ ಹಿಂಡು, ಯಾವುದೇ ಖ್ಯಾತಿ ಅಥವಾ ಪ್ರಭಾವ ಇಲ್ಲದೆ. ಅವರ ಯಜಮಾನನಂತೆ ಅವರಲ್ಲಿ ಮಾಂಸಿಕ ಶರೀರದ ಅನೇಕ ಜ್ಞಾನಿಗಳಿಲ್ಲ, ಅನೇಕ ಬಲಿಷ್ಠರಿಲ್ಲ, ಅನೇಕ ಕುಲೀನರಿಲ್ಲ. 1 ಕೊರಿಂಥ 1:26. ನನ್ನ ಪ್ರಿಯ ಸಹೋದರರೇ, ಕೇಳಿರಿ. ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರನ್ನು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ? ಯಾಕೋಬ 2:5. ಇಲ್ಲ ಇಲ್ಲ, ಚಿಕ್ಕ ಹಿಂಡಿನವರು. ಕ್ರಿಸ್ತನ ಆತ್ಮವು ಅಂತಹವರಿಗೆ ರಾಜ್ಯವನ್ನು ನೀಡಲು ಸಾಕಷ್ಟಿಲ್ಲ. ಸತ್ಯಸಭೆಯು ಎಂದಿಗೂ ಅಂತಹವರ ಆತ್ಮವನ್ನು ಹೊಂದಿರಲಿಲ್ಲ. ನಮ್ಮ ಕರ್ತನು ನಮ್ಮನ್ನು ಬಿಟ್ಟು ಹೋಗುವ ಮೊದಲು ಘೋಷಿಸಿದಂತೆ ಅವನು ಯುಗದ ಅಂತ್ಯದವರೆಗೂ ನಮ್ಮೊಂದಿಗೆ ಇರುತ್ತಾನೆ. ಆದ್ದರಿಂದ ಇದು ಈಡೇರಿದೆ. ಆದರೆ ಅವರು ಯಹೂದ್ಯ ಯುಗದ ಕೊನೆಯಲ್ಲಿ ಕ್ರಿಸ್ತನು ಹೋದಂತೆ, ಅಂದರೆ ವ್ಯಕ್ತಿಗತವಾಗಿ ಈ ಯುಗದ ಅಂತ್ಯದಲ್ಲಿಯೂ ಮತ್ತೆ ಅದೇ ರೀತಿಯಲ್ಲಿ, ಅಂದರೆ ವ್ಯಕ್ತಿಗತವಾಗಿ ಶಾರೀರಿಕವಾಗಿ ಬರುತ್ತಾನೆ ಹಾಗೂ ಅವನ ಅನುಪಸ್ಥಿತಿಯಲ್ಲಿ ಆತನಿಗೆ ನಂಬಿಗಸ್ತರಾಗಿರುವ ಎಲ್ಲರೂ ಹಿಂಸೆಯನ್ನು ಅನುಭವಿಸುತ್ತಾರೆ ಎಂದು ನಮಗೆ ಭರವಸೆ ನೀಡಿದ್ದಾನೆ. ಆತನು ಮತ್ತೆ ಬಂದು ತನ್ನ ಬಳಿಗೆ ಅವರನ್ನು ಸ್ವೀಕರಿಸುವವರೆಗೂ ಆತನ ರಾಜ್ಯದ ಜಂಟಿ ಉತ್ತರಾಧಿಕಾರಿಗಳು ಹಿಂಸಾಚಾರವನ್ನು ಅನುಭವಿಸುತ್ತಾರೆ. ಆಗ ಆತನು ಅವರ ನಿಷ್ಠೆ ಮತ್ತು ಸಂಕಟಗಳಿಗೆ ಪ್ರತಿಫಲವಾಗಿ ಮಹಿಮೆ, ಗೌರವ ಮತ್ತು ಅಮರತ್ವವನ್ನು ದಯಪಾಲಿಸುವನು. ಹಾಗೂ ಆತನ ಸಿಂಹಾಸನದಲ್ಲಿ ಪಾಲುಕೊಟ್ಟು ಜಗತ್ತಲ್ಲಿ ನೀತಿಯ ಸರ್ಕಾರವನ್ನು ಸ್ಥಾಪಿಸಿ ಸತ್ಯದ ಜ್ಞಾನದಿಂದ ಲೋಕವನ್ನು ಆಶೀರ್ವದಿಸಲು ಹಾಗೂ ಅಂತಿಮವಾಗಿ ನೀತಿಯ ಕೆಲಸಗಾರರಿಂದ ಉದ್ದೇಶಪೂರ್ವಕ ಅನೀತಿ ಕೆಲಸಗಾರರಿಂದ ಬೇರ್ಪಡಿಸಿ ನಾಶ ಮಾಡುವನು. ನರಳುತ್ತಿರುವ ಸೃಷ್ಟಿ ಮಾತ್ರವಲ್ಲದೆ ಪ್ರಥಮ ಫಲವಾದ ಪವಿತ್ರಾತ್ಮ ವರವನ್ನು ಹೊಂದಿರುವ ನಾವೂ ಸಹ ನಮ್ಮಲ್ಲಿ ಕಾಯುತ್ತಾ ನರಳಬೇಕು. ತಂದೆಯ ಸಮಯ ಮತ್ತು ತಂದೆಯ ಕೊಡುಗೆಗಳ ರೀತಿಗಾಗಿ ಈ ಆಶೀರ್ವಾದಗಳ ಸಮಯವು ಈಗ ಸನ್ನಿಹಿತವಾಗಿದೆ ಎಂದು ಅವರು ಸ್ಪಷ್ಟವಾಗಿ ತೋರಿಸಿದ್ದಾರೆ ಮತ್ತು ಅವರನ್ನು ಜಗತ್ತಿಗೆ ಬರುವ ಮಹಾ ಸಂಕಟದ ಕಾಲದಲ್ಲಿ ಪರಿಚಯಿಸಲಾಗುವುದು ಎಂದು ಅವರು ಸ್ಪಷ್ಟವಾಗಿ ತೋರಿಸಿದ್ದಾರೆ. ಮಹಾ ಸಂಕಟದಿಂದ ಚಿಕ್ಕ ಹಿಂಡು ಪಾರಾಗಿ ಮಾರ್ಪಟ್ಟು ರಾಜ್ಯದಲ್ಲಿ ಮಹಿಮೆಗೊಳ್ಳುವುದು.